ವಿವಿಧ ಘಟಕಗಳ ಪದಾಧಿಕಾರಿಗಳ ನೇಮಕ ಹಾಗೂ ಸಂಘಟನೆಯನ್ನು ಬಲಪಡಿಸಲು ರೂಪಿಸಬೇಕಾದ ಯೋಜನೆಗಳ ಕುರಿತಾಗಿ ಚರ್ಚಿಸಲು ಧಾರವಾಡದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳ ವಿಶೇಷ ಸಭೆ ನಡೆಸಲಾಯಿತು. ನಮ್ಮ ಸ್ನೇಹಿತರು ರಾವ್ ಒಬ್ಬರು ಒಂದು ಮಾತಂದ್ರು, ಇನ್ನು ಕಾಂಟ್ರಾಕ್ಟ್ ಕೆಲಸ ಮಾಡ್ತೀರಿ ಅಂದ್ರೆ ಒಬ್ಬರು ಪೇಂಟಿಂಗ್ ಮಾಡ್ತಾರೆ, ರಾವ್ ಅವ್ರ ಮನೆ ಕಟ್ಟಾದಿದ್ದಿ. ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಶಿವಾಜಿ ಡೆಂಬರೆ, ಧಾರವಾಡ ಜಿಲ್ಲಾಧ್ಯಕ್ಷರಾದ ಕೃಷ್ಣ ತಿಬೇಲಿ ಪದಾಧಿಕಾರಿಗಳೊಂದಿಗೆ ಸಂವಾದ ನಡೆಸುವ ಮೂಲಕ ಸಂಘಟನೆಯ ಮೂಲ ಆಶಯ ಹಾಗೂ ಸಂಘಟನೆಯನ್ನು ಒಂದು ಶಕ್ತಿಯಾಗಿ ರೂಪಿಸುವ ಕುರಿತಾಗಿ ಚರ್ಚೆ ನಡೆಸಿದರು. ನಮ್ಮ ಕಾರ್ಯಕರ್ತನ ಕೆಲಸ ಮಾಡಿದ್ರೆ ನಾವು ಇನ್ನೂ ಸ್ವಲ್ಪ ಹೇಳಿ ಇನ್ನೂ ಸ್ವಲ್ಪ ಚಲೋ ಮಾಡಪ್ಪ, ನಾವು ದುಡ್ಡು ತಗೊಂತೀವಿ ಹೇಳುವಂಥ ವಿಚಾರದ ಇದು ಒಂದು ಒಳ್ಳೆಯ ಒಪಿನಿಯನ್. ಆಮೇಲೆ ಅವ್ರು ಸಿಂಗ್ ಅವ್ರಿಗೂ ನಾವು ಸಿಂಗ್ ಅವರು ನಮ್ಮ ಸ್ನೇಹಿತರು ಪರಿಚಯ ಮಾಡಿಕೊಟ್ರು, ನಾವು ಸ್ವಲ್ಪ ಕೆಲಸ ಕೊಟ್ವಿ, ಅವರು ಕೆಲಸ ಕೊಟ್ಟರು, ನಮ್ಮವ್ರು ಕೆಲಸ ಮಾಡ್ತಾರೆ, ನಮ್ಮ ಭಾಳ ಖುಷಿ. ಆಮೇಲೆ ಪ್ಲಂಬರ್ ಅದಾರ, ನಮ್ಮ ಕಡೆ ಟೈಲ್ಸ್ಗೆ ಇದು ಅದಾರ, ಆಮೇಲೆ ಮಹಿಳೆಯರ ಕಡೆ ಅವ್ರಿಗೆ ಒಳ್ಳೆಯವ್ರು ಅದಾರ, ಆಮೇಲೆ ಇನ್ನಿತರ ಕಾಮಗಾರಿ ಇದು ಮಾಡೋದಾರ. ಮಹಿಳೆಗಳು ನಾವು ಒಂದು ವಿಚಾರ ಹೇಳ್ತೀನಿ, ನನ್ನ ನಿಮಗೆ ಏನು ಕೆಲಸದ ಏನು ಇದಾಗಬೇಕು ಅನ್ನೋದು ಇಲ್ಲಿ ಜಿಲ್ಲಾಧ್ಯಕ್ಷ ಅದಾರ, ನಿಮ್ಮ ಮಹಿಳಾ ಜಿಲ್ಲಾದ ಅವ್ರಿಗೆ ಹೇಳ್ರಿ ಅವರೆಲ್ಲ. ಆಮೇಲೆ ಸಂಘಟನೆಯಿಂದ ಏನು ಆಗಂಗಿಲ್ಲ ಅನ್ನೋಕೋಬಿಟ್ಟು ದಯವಿಟ್ಟು ಎಲ್ಲ ಕಡೆ ಆಗುತ್ತೆ ಸಂಘಟನೆಯಿಂದ. ಇನ್ನು ಸಭೆಯಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶೈಲಾ ಚಿಕ್ಕನಗೌಡರ್, ಹುಬ್ಬಳ್ಳಿಯ ತಾಲೂಕಾಧ್ಯಕ್ಷ ರವಿ ಬಿಜವಾಡ್, ಬಸವರಾಜ್ ಇರಕಳ್, ವೆಂಕಟೇಶ್, ರಾಜಣ್ಣ ರಾವ್, ಪ್ರಕಾಶ್ ಹುಲಿ, ಅಜಿತ್, ಮುರುತುಜಾ ಮಕಾಂದಾರ್, ದೇವೇಂದ್ರಗೌಡ ಪಾಟೀಲ್ ಸೇರಿ ಇನ್ನೂ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು. 9 ಲೈವ್ ನ್ಯೂಸ್ ಧಾರವಾಡ.